ನಮಸ್ಕಾರ. ಎಲ್ಲರೂ ವರಮಹಾಲಕ್ಷ್ಮಿ ಪೂಜೆ ತುಂಬ ಚಂದವಾಗಿ ಮಾಡಿದ್ದೀರಾ. ಎಲ್ಲರ ವೀಡಿಯೋಸ್ ನೋಡ್ತಾ ಇದ್ದೀನಿ, ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ನಾನು ಯಾವ ರೀತಿ ವರಮಹಾಲಕ್ಷ್ಮಿ ಮಾಡಿದೆ, ಸಿಂಪಲ್ಲಾಗಿ ಮಾಡಿದೆ, ಹಾಗೆ ನಾನು ಅಂದ್ಕೊಂಡ ರೀತಿಯಲ್ಲೇ ವರಮಹಾಲಕ್ಷ್ಮಿ ಪೂಜೆ ಮಾಡಿದೆ. ಹಾಗೆ ಅಮ್ಮನವರ ಆಶೀರ್ವಾದ ಕೂಡ ನಾನು ಪಡ್ಕೊಂಡೆ. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಬಹುದು. ಹಾಗೆ ಮುಂದಿನ ಸಲ ನೀವು ಈ ರೀತಿಯಾಗಿ ಮಾಡಬಹುದು ಅಂತ ನಾನು ನಿಮಗೆ ಖಚಿತವಾಗಿ ತಿಳಿಸ್ತೀನಿ. ಹಾಗಾಗಿ ವಿಡಿಯೋ ಪೂರ್ತಿ ನೋಡಿದರೆ ನಾನು ಅಂದ್ಕೊಂಡ ರೀತಿ ಮಾಡೋದಕ್ಕೆ ಯಾವ ರೀತಿ ಸಹಾಯ ಆಯಿತು ಅಂತ ಕೂಡ ನಿಮಗೆ ಗೊತ್ತಾಗುತ್ತೆ. ಹಾಗೆ ವಿಡಿಯೋ ಪೂರ್ತಿ ನೋಡಿ ಅಂತ ಹೇಳ್ತೀನಿ. ವರಮಹಾಲಕ್ಷ್ಮಿ ಪೂಜೆ ನಾನು 12 ವರ್ಷದ ಕೆಳಗೆ ನನ್ನ ಮನೆಯಲ್ಲಿ, ಅಂದರೆ ನನ್ನ ಸ್ವಂತ ಮನೆಯಲ್ಲಿ ಮಾಡ್ತಾ ಇದ್ದೆ. ಆಮೇಲೆ ನಾನು ಅಕ್ಕನ ಮನೆಯಲ್ಲೇ ಮಾಡೋದಕ್ಕೆ ಶುರು ಮಾಡಿದೆ ಅಂತ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಕಾರಣ ಸಮೇತ ನಿಮಗೆ ತಿಳಿಸಿದೆ. ಈಗ ಅಕ್ಕನ ಮನೆಯಲ್ಲಿ ಅಕ್ಕನ ಮಗಳು ಬಂದಿದ್ದಾಳೆ, ಅಂದರೆ ಅಕ್ಕನ ಮಗಳಿಗೆ ಮದುವೆ ಆಗಿದೆ. ಅವಳಿಂದ ಅಕ್ಕ ಪೂಜೆ ಮಾಡಿಸ್ತಾ ಇದ್ದಾಳೆ 2 ವರ್ಷದಿಂದ. ಹಾಗಾಗಿ ಈ ವರ್ಷ ನನಗೆ ಹೊಸ ಮನೆ ಆಯಿತು. ಈ ವರ್ಷ ನಾನು ಹೊಸ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕು ಅಂತ ನಾನು ಈಗ ಒಂದು 3 ತಿಂಗಳ ಕೆಳಗೆ ನಾನು ಸಂಕಲ್ಪ ಮಾಡಿಕೊಂಡು ಒಂದು ನೆಕ್ಸ್ಟ್ ಡೇನೇ ಯೂಟ್ಯೂಬ್ ಸರ್ಚ್ ಮಾಡುವಾಗ ಇದು ಗೊರವನಹಳ್ಳಿ ಮಹಾಲಕ್ಷ್ಮಿ ಬಗ್ಗೆ ಒಂದು ಪಾಡ್ಕಾಸ್ಟ್ ನೋಡ್ತಾ ಇದ್ದೆ. ಆ ಪಾಡ್ಕಾಸ್ಟಲ್ಲಿ ಒಬ್ಬ ಅಮ್ಮನವರು ಆ ದೇವಿ ಬಗ್ಗೆ ಎಲ್ಲ, ಅದ್ರ ಬಗ್ಗೆ ಪೂಜೆ ಬಗ್ಗೆ, ಗೊರವನಹಳ್ಳಿ ಮಹಾಲಕ್ಷ್ಮಿ ಬಗ್ಗೆ ಪೂಜೆ ಯಾವ ರೀತಿ ಮಾಡೋದು, ಹಾಗೆ ಅಮ್ಮನವರನ್ನು ಯಾವ ರೀತಿ ಒಲಿಸ್ಕೊಳ್ಳೋದು ಅಂತ ಹೇಳ್ತಾ ಇದ್ದರು. ಹಾಗೆ ಕೆಲವೊಂದು ವರಮಹಾಲಕ್ಷ್ಮಿ ಪೂಜೆಗೆ ಟಿಪ್ಸ್ ಕೂಡ ಹೇಳ್ತಾ ಇದ್ದರು. ಹಾಗೆ ಆ ಪಾಡ್ಕಾಸ್ಟ್ ನೋಡ್ತಾ ನಾನು ವರಮಹಾಲಕ್ಷ್ಮಿ ಪೂಜೆಗೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡೆ. ನಾನು ಅಂದ್ಕೊಂಡು ತಿರುಗಿ ದಿವಸನೇ ಈ ಪಾಡ್ಕಾಸ್ಟ್ ನೋಡಿರೋದ್ರಿಂದ ಆ ಪೂಜೆ ಅವ್ರು ಹೇಳಿದ ರೀತಿಯೇ ನಾನು ಮಾಡಬೇಕು ಅಂತ ತುಂಬಾ ಅನ್ನಿಸ್ತು. ಅದೇ ರೀತಿ ನಾನು ಮಾಡ್ಕೊಂಡು ಹೋದೆ. ಅವ್ರು ಏನು ಹೇಳಿದರು ಅಂದರೆ 16 ಸಂಖ್ಯೆ ಅಮ್ಮನವರಿಗೆ ತುಂಬ ಪ್ರಿಯವಾದ ನಂಬರ್ ಅಂತೆ. ಹಾಗಾಗಿ ಪ್ರತಿ ಶುಕ್ರವಾರ ನೀವು 16 ಸಂಖ್ಯೆ ಇರುವಂತಹ ಹಣವನ್ನು ಕೂಡಿಟ್ಕೊಳ್ತಾ ಬನ್ನಿ ವರಮಹಾಲಕ್ಷ್ಮಿ ಪೂಜೆ ಬರೋವರೆಗೂ ಅಂತ ಹೇಳಿದರು. ಪ್ರತಿ ಶುಕ್ರವಾರ 16 ರೂಪಾಯಿ ಅಥವಾ 160 ರೂಪಾಯಿ, 1060 ರೂಪಾಯಿ, ಈ ರೀತಿ ಒಟ್ಟು ಕೂಡಿಸಿದರೆ ಅದು 16 ಆಗಿರಬೇಕು. ಅಂಕೆ 16 ಅಂತಲೇ ಆಗಬೇಕು. ಆ ರೀತಿಯಾಗಿ ನೀವು ಮಾಡ್ಕೊಳ್ತಾ ಬನ್ನಿ. ಆ ಹಣದಲ್ಲಿ ನೀವು 1 ರೂಪಾಯಿನೂ ಮೇಲೆ ಖರ್ಚು ಮಾಡ್ದಂಗೆ, ಅಂದರೆ ಸಾಲ ಮಾಡಲಾರ್ದೇ ಅಷ್ಟು ಹಣದಲ್ಲಿ ನೀವು ವರಮಹಾಲಕ್ಷ್ಮಿ ಪೂಜೆ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಲಕ್ಷ್ಮೀ ಕೊಡದಲ್ಲಿ ನೀವು ಲಕ್ಷ್ಮಿಗೆ ಸಂಬಂಧಪಟ್ಟಿರುವ ಎಲ್ಲ ವಸ್ತುಗಳು, ಅಂದರೆ ಕಮಲಾಕ್ಷಿ ಬೀಜ, ಹಾಗೆ ಗೋಮತಿ ಚಕ್ರ, ಕವಡೆ, ಹವಳ, ಇದನ್ನೆಲ್ಲ ಹಾಕಿ, ಹಾಗೆ ಕುಬೇರ ಯಂತ್ರ, ಶ್ರೀ ಯಂತ್ರನೂ ಹಾಕಿ, ಪಚ್ಚೆ ಕರ್ಪೂರನೂ ಹಾಕಿ ನೀವು ಲಕ್ಷ್ಮಿ ಪೂಜೆ ಮಾಡಿ ಬಹಳ ಚೆನ್ನಾಗಾಗುತ್ತೆ. ಮೊದಲ ಸಲ ಮಾಡೋರು ಕೆಂಪು ಬಟ್ಟೆ ಧರಿಸಿ ಮಾಡಿ, ಹಾಗೆ ದೇವಿಗೂ ಕೆಂಪು ವಸ್ತ್ರ ಧರಿಸಿ ನೀವು ಪೂಜೆ ಮಾಡಿ ಅಂತ ಅವರು ಹೇಳಿದರು. ಅದೇ ರೀತಿ ನಾನು ಮಾಡಬೇಕು ಅಂತ ಅವತ್ತಿನ ದಿನವೇ ಸಂಕಲ್ಪ ಮಾಡಿಕೊಂಡೆ. ಅದೇ ರೀತಿ ಫಾಲೋ ಮಾಡ್ತಾ ಬಂದೆ. ಪ್ರತಿ ಶುಕ್ರವಾರ ಅಮ್ಮನವರನ್ನು ಸ್ಮರಿಸಿ, ಈ ದಿನ ವರಮಹಾಲಕ್ಷ್ಮಿ ಪೂಜೆಗೋಸ್ಕರ ನಾನು ನನ್ನ ಕೈಲಾದ ಹಣನ ಇಷ್ಟು ನಾನು ಸೇವ್ ಮಾಡ್ತಾ ಇದ್ದೀನಿ ಅಂತ ಅಮ್ಮನವರಲ್ಲಿ 108 ಬಾರಿ 18 ಬಾರಿ ನಾನು ಮಂತ್ರಗಳನ್ನ, ಅಂದರೆ ಒಂದು ವಾರ 108 ಆದರೆ ಇನ್ನೊಂದು ವಾರ 18, 11 ಈ ರೀತಿ ಅಮ್ಮನ ಮಂತ್ರ ಜಪಿಸ್ಕೊಂಡು ಆ ಹಣನ ಸೇವ್ ಮಾಡ್ತಾ ಬರ್ತಾಯಿದ್ದೆ. ಅದನ್ನು ವರಮಹಾಲಕ್ಷ್ಮಿ ಪೂಜೆ ಬಂದ ಮೇಲೆ ಅದನ್ನು ಬಳಸ್ಕೊಂಡೆ. ನಾನು ಒಂದು ವಾರ 16 ರೂಪಾಯಿನೇ ಸೇವ್ ಮಾಡೋಕ್ಕಾಗ್ತಿತ್ತು, ಒಂದು ವಾರ 160 ರೂಪಾಯಿ ಸೇವ್ ಮಾಡೋಕ್ಕಾಗ್ತಾಯಿತ್ತು. ನಾನು ಅದ್ರ ಬಗ್ಗೆ ಏನೂ ಗಿಲ್ಟ್ ಮಾಡ್ಕೊಳ್ಳಿಲ್ಲ, ಕಡಿಮೆ ನಾನು ಸೇವ್ ಮಾಡಿದ್ದೀನಿ ಅಂತ. ಅದು ಎಷ್ಟಾಗುತ್ತೋ ಅಷ್ಟರಲ್ಲೇ ನಾನು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಅದೇ ರೀತಿ ಆಯಿತು ಕೂಡ. ನಾನು ಅಂದ್ಕೊಂಡಿದ್ದು 2160 ರೂಪಾಯಿ ಅಷ್ಟೇ ನಾನು ಸೇವ್ ಮಾಡಿದ್ದು. ನಾನು ಅಂದ್ಕೊಂಡು 3 ತಿಂಗಳಿಂದ ಇಲ್ಲಿವರೆಗೂ ಅಷ್ಟೇ, ಈ ಪೂಜೆ ಮಾಡಿದ್ನಲ್ಲ ಅಲ್ಲಿವರೆಗೂ ಅಷ್ಟರಲ್ಲೇ ನಾನು ಎಲ್ಲ ಸಾಮಾನುಗಳು ತಂದುಕೊಂಡೆ. ನಾನು ಬ್ಲೌಸ್ ಪೀಸು, ಕೆಂಪು ಬ್ಲೌಸ್ ಪೀಸು, 1 ಮೀಟ್ರ್ ಬ್ಲೌಸ್ ಪೀಸ್ ತೊಗೊಂಡು ನಾನು ಅಮ್ಮನವರಿಗೆ ಏರಿಸಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ನನ್ನ ತವ್ರ ಮನೆಯಿಂದ ಫೋನ್ ಬಂದಿತ್ತು, ನಮ್ಮ ಚಿಕ್ಕಮ್ಮ ಬ್ಲೌಸ್ ಪೀಸ್ ಫಸ್ಟ್ನೇ ಸಲ ಮಾಡ್ತಾಯಿದ್ದೀಯ ಹೊಸ ಮನೆಯಲ್ಲಿ, ನೀನು ಕೈಲಾದಷ್ಟು 500 ರೂಪಾಯಿ ಅಷ್ಟೇ ಸಾಕು ಒಂದು ಸೀರೆ, ಕೆಂಪು ಬಟ್ಟೆ ಅಂತ ಹೇಳ್ತಾ ಇದೆಯಾ, ಅಷ್ಟರಲ್ಲೇ ಸೀರೆ ತೊಗೊಂಡು ಫಸ್ಟ್ನೇ ಸಲ ಮಾಡ್ತಾಯಿದ್ದೀಯ, ಅಂದರೆ ಹೊಸ ಮನೆಯಲ್ಲಿ ಮೊದಲನೇ ಸಲ ಮಾಡ್ತಾಯಿದ್ದೀಯ, ಸೀರೆ ಹಾಕಿ ಪೂಜೆ ಮಾಡು ಅಂತ ಹೇಳಿದರು. ಹಾಗಾಗಿ ನಾನು ಹೋದೆ ಅಂಗಡಿಗೆ. ಅಲ್ಲಿ ನನ್ನ ನೋಡಿದ ತಕ್ಷಣ ಅವರು ಒಂದು 1000 ರೂಪಾಯಿ ಮೇಲೆಲ್ಲ ಸೀರೆ ತೆಗಿತಾಯಿದ್ರು. ಆದರೆ ನಾನು ಸೇವಿಂಗ್ಸಲ್ಲಿ ಎಷ್ಟು ಪೂಜೆ ಮಾಡಬೇಕು ಅಂದ್ಕೊಂಡಿದ್ನೋ ಅಷ್ಟೇ ರೇಟಿನ ತೆಗೆಸ್ಕೋಬೇಕು ಅಂತ ಹೇಳಿ ನಾನು 700, 800 ಸೀರೆ ತೋರಿಸ್ರಿ ಅಂತ ಹೇಳ್ತಾ ಇದ್ದೆ. ಅಲ್ಲಿ ರೆಡ್ ಬಿಟ್ಟು ರೆಡ್ ಕಾಂಬಿನೇಷನ್, ಪಿಂಕು, ಗ್ರೀನು ಈ ರೀತಿ ತೋರಿಸ್ತಾ ಬಂದರು. ಬಟ್ ನನಗೆ ರೆಡ್ಡೇ ಬೇಕು ಅಂತ ಕೇಳಿದೆ. ಆಮೇಲೆ ಎಲ್ಲ ತೆಗೆಸಿದೆ. ಕೊನೆಗೆ ರೆಡ್ಡು ಗೋಲ್ಡು ಕಾಂಬಿನೇಷನ್ ಆಗಿರ್ತಕ್ಕಂಥ ಸೀರೆ ಸಿಕ್ತು.
ಅವರು ನಾನು ಬಾರ್ಗಿಂಗ್ ಮಾಡಿ ಒಂದು 600 ಸಮಥಿಂಗ್ ಆ ಸೀರೆನ ತೊಗೊಂಡು ಬಂದೆ. ನಂತರ ಒಂದು 2 ಡಜನ್ ಬಳೆ ತೊಗೊಂಡೆ. ಅಮ್ಮನವರಿಗೆ ಕೊಡದಲ್ಲಿ ಹಾಕಬೇಕಾಗಿರೋ ಸಾಮಾನುಗಳ್ನೆಲ್ಲ ತೊಗೊಂಡೆ. ಅಂದರೆ ಕವಡೆ, ಗೋಮತಿ ಚಕ್ರ, ಹವಳ, ಹಾಗೆ ಕುಬೇರ ಯಂತ್ರ, ಶ್ರೀಚಕ್ರ ಯಂತ್ರ, ಈ ಎಲ್ಲ ಒಂದೇ ಸೆಟ್ಟು ಅಂಗಡೀಲಿ ಇಟ್ಟಿದ್ದರು. ಹಾಗೆ ಸ್ವಲ್ಪ ಧೂಪ ಕೂಡ ಖಾಲಿಯಾಗಿತ್ತು, ಅದನ್ನು ತೊಗೊಂಡು 2 ಡಜನ್ ಬಳೆ ತೊಗೊಂಡು ಅಮ್ಮನವರಿಗೆ ಉಡಿ ಸಾಮಾನು ಕೂಡ ರೆಡಿಯಾಗಿ ಕಟ್ಟಿಟ್ಟಿದ್ರು ಪೂಜಾ ಸಾಮಾನು ಅಂಗಡಿಯಲ್ಲಿ. ಅದನ್ನೆಲ್ಲ ತೊಗೊಂಡು ಬಂದೆ. ನೆಕ್ಸ್ಟ್ ಉಳಿದ ಹಣದಲ್ಲಿ ನಮ್ಮ ಮನೆಯವರಿಗೆ 2 ಬಾಳೆಕಂಬ, ಎಷ್ಟು ಹಣದಲ್ಲಿ ಒಂದು ತೆಂಗಿನಕಾಯಿ, ಹೂವು, ಹಾಗೆ ಹಣ್ಣು ತೊಗೊಂಡು ಬನ್ನಿ ಅಂತ ಹೇಳಿದೆ. ಅದೆಷ್ಟು ಹಣ ಉಳಿದಿತ್ತು ಅಷ್ಟು ಹಣಕ್ಕೆ ಒಂದು 100 ರೂಪಾಯಿ ಉಳಿಸ್ಕೊಂಡು ಅವರು ಅದೆಷ್ಟು ಸಾಮಾನು ತೊಗೊಂಡು ಬಂದರು. ಅಂದರೆ ಸ್ವಲ್ಪ ಸೇವಂತಿಗೆ, ಒಂದು ಸ್ವಲ್ಪ ಮಲ್ಲಿಗೆ ಹೂವು, ಒಂದು ಪಾಕೆಟ್ ರೋಸಾ, ಹಾಗೆ ರೋಸಾ ಬಿಡಿ ಬಿಡಿ ಹೂವು ಸಿಗುತ್ತಲ್ಲ ಅದನ್ನು, ಮತ್ತು 1 ಡಜನ್ ಬಾಳೆಹಣ್ಣು, 2 ಆ್ಯಪಲ್ಲು, 2 ಆರೆಂಜು, 2 ದಾಳಿಂಬೆ, ಇಷ್ಟು ತೊಗೊಂಡು ಬಂದರು. ಈ ರೀತಿ ಸಾಕು ಅಮ್ಮನವರಿಗೆ. ಅವರಿಗೆ ಎಷ್ಟು ಮಾಡಿದ್ರೂ, ದೊಡ್ಡದಾಗಿ ಮಾಡಿದ್ರೂ ತಾಯಿ ಒಲಿತಾಳೆ, ಚಿಕ್ಕದಾಗಿ ಮಾಡಿದ್ರೂ ತಾಯಿ ಒಲಿತಾಳೆ. ಆಕೆ ಎಂದು ಇಷ್ಟು ಬೇಕು ಅಂತ ಕೇಳಿದವಳಲ್ಲ ತಾಯಿ. ನಾವು ಮಾಡೋದ್ರ ಮೇಲೆ, ನಾವು ತೋರಿಸುವ ಭಕ್ತಿ ಮೇಲೆ ಇರುತ್ತೆ. ಈ ರೀತಿ ಅವ್ರು ತಂದು ಕೊಟ್ಟರು. ಅದೇ ರೀತಿಯಾಗಿ ನಾನು ಮಾಡಿದೆ. ಬೆಳಗಿನ ಜಾವ ಬೇಗ 3 ಗಂಟೆಗೆ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು, ಒಚ್ಚಲಿಗೆಲ್ಲ ರಂಗೋಲಿ ಹಾಕಿ, ಅಮ್ಮನವರ ಪಾದ ಪದ್ಮಕಮಲಗಳನ್ನು ಹಾಕಿ, ತುಳಸಿ ದೇವಿಗೆ ಅರ್ಶಿಣದಿಂದ ಎಲ್ಲ ಅಲಂಕಾರ ಮಾಡಿ, ಹೊರಗಿಂದೆಲ್ಲ ಮುಗಿಸ್ಕೊಂಡು ಸ್ನಾನಕ್ಕೆ ಅರ್ಶಿಣ ಪುಡಿ ಹಾಕ್ಕೊಂಡು ಸ್ನಾನ ಮಾಡಬೇಕು ಅಂತ ಹೇಳಿದರು. ಹಾಗಾಗಿ ಅರ್ಶಿಣ ಮೈಗೆಲ್ಲ ಹಚ್ಕೊಂಡು, ನೀರಿಗೆ ಸ್ವಲ್ಪ ಉಪ್ಪು ಅರ್ಶಿಣ ಬೆರೆಸಿ ಸ್ನಾನ ಮಾಡ್ಕೊಂಡು ಬಂದು, ನಾನೂ ಕೆಂಪು ಸೀರೆ ಧರಿಸಿದ್ದೆ. ಅದೇ ರೀತಿ 1 ತಾಸು ಹಿಡಿತು ಅಮ್ಮನವರಿಗೆ ಅಲಂಕಾರ ಮಾಡೋದಕ್ಕೆ. ಅದನ್ನು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ನನಗೆ. ದೇವ್ರ ಮನೆ ಚಿಕ್ಕದು, ಒಬ್ಬರು ಹೆಲ್ಪ್ ಮಾಡೋಕ್ಕಿದ್ರೆ ವಿಡಿಯೋ ಮಾಡೋದಕ್ಕೆ. ನಾನು ದೇವರಿಗೆ ಅಡ್ಡವಾಗಿ ಕುಂತ್ಬಿಟ್ರೆ, ನಾನು ಕ್ಯಾಮ್ರಾ ಇಟ್ಕೊಂಡ್ರೆ ಕಾಣಿಸೋದಿಲ್ಲ ವಿಡಿಯೋ. ಸೈಡೆಲ್ಲ ಕೂತ್ಕೊಂಡು ಮಾಡೋಕ್ಕಾಗಲ್ಲ. ಹಾಗಾಗಿ ಫಸ್ಟ್ನೇ ಸಲ ಪೂಜೆ ಮಾಡ್ತಾಯಿದ್ದೀನಿ, ವಿಡಿಯೋ ಮಾಡ್ತಾ ನಾನು ಡಿಸ್ಟರ್ಬೆನ್ಸ್ ಮಾಡ್ಕೋಬಾರ್ದು ಅಂತ ಹೇಳಿ ದೇವಿ ಮಂತ್ರ ಜಪಿಸ್ತಾ ನಾನು ದೇವಿ ಮುಂದೆ ಪೂಜೆ ಮಾಡ್ತಾನೆ ಕೂತ್ಬಿಟ್ಟೆ. ಅಲಂಕಾರ ಮಾಡ್ತಾನೆ ಅಮ್ಮನವ್ರನ್ನ ಸ್ಮರಿಸಿದೆ. 1 ತಾಸಾದ್ರೂ ನನಗೆ ಸೀರೆನ ಉಡಿಸೋಕ್ಕೆ, ಯಾಕಂದರೆ ಒಬ್ಬಳೇ ಆಗಿರೋದ್ರಿಂದ, ಗೈಡೆನ್ಸ್ ಕೊಡೋಕ್ಕೆ ಯಾರೂ ಇರದೇ ಇರೋದ್ರಿಂದ ಅದು ಗಲಿಬಿಲಿ ಆಯಿತು ಗೊತ್ತಿಲ್ಲ. ಆದ್ರೂ ಪರ್ಫೆಕ್ಟಾಗಿ 1 ಅವರ್ ಟೈಮ್ ತೊಗೊಂಡಾಗಲಿ ನಾನು ಸೀರೆನ ಉಡಿಸಿದೆ. ಹಿಂದಿನ ದಿನ ಸಂಜೆ ನಾನು ಸ್ವಲ್ಪ ತುಪ್ಪದಿಂದ, ಹುರ್ಗಡ್ಲೆಯಿಂದ ಉಂಡೆ ಮಾಡಿಟ್ಟಿದ್ದೆ. ತುಪ್ಪದ ಸಿಹಿ ತಿನಿಸು ಅಂದರೆ ಅಮ್ಮನವರಿಗೆ ಬಹಳ ಇಷ್ಟ ಅಂತೆ. ಹಾಗೆ ಹೋಳ್ಗೆ ಮಾಡಿದ್ದೆ, ಚಿತ್ರಾನ್ನ ಮಾಡಿದ್ದೆ, ಕೋಸಂಬರಿ ಮಾಡಿ 6 ಗಂಟೆ ಒಳಗೆ ಪೂಜೆ ಎಲ್ಲ ಮುಗಿಸಿ. ನಮ್ಮ ಕಾಂಪ್ಲೆಕ್ಸಲ್ಲಿ ಹರ್ಬಲ್ ಲೈಫ್ ಕೋಚರ್ಸ್ ಇದ್ದಾರೆ. 5 ಮಂದಿ ಮುತ್ತೈದೆಯರು ಸ್ನಾನ ಮುಗಿಸ್ಕೊಂಡು ಡೈಲಿ ಬೆಳಗ್ಗೆ 7 ಗಂಟೆಗೆಲ್ಲ ನಮ್ಮ ಮನೆ ಮುಂದೆ ಇರ್ತಾರೆ. ಅವ್ರನ್ನ ಕರೆದ್ಬಿಟ್ಟು ನಾನು ಅವರಿಗೆ ಬಳೆ, ಬ್ಲೌಸ್ ಪೀಸು, ಹಾಗೆ ಫಲತಾಂಬೂಲನ ಉಡಿ ಕೊಟ್ಟು ಅವರಿಂದ ಆಶೀರ್ವಾದ ಪಡ್ಕೊಂಡು, ನಾನು ಮನೆಯಲ್ಲಿ ಮಾಡಿರ್ತಕ್ಕಂತಹ ಸಿಹಿ ಉಂಡೆಗಳನ್ನು, ಅಂದರೆ ಅಮ್ಮನವರಿಗೆ ನೈವೇದ್ಯಕ್ಕೆ ಇಟ್ಟು ಮತ್ತು ಸ್ವಲ್ಪ ಎಕ್ಸ್ಟ್ರಾ ಮಾಡಿದ್ನಲ್ಲ ಅದನ್ನು ಕೊಟ್ಟು ಆಶೀರ್ವಾದ ಪಡ್ಕೊಂಡೆ. ಈ ರೀತಿಯಾಗಿ ತಾಯಿ ನನ್ನ ಹತ್ರ ಪೂಜೆ ಮಾಡಿಸ್ಕೊಂಡ್ಳು. ಅದೇ ರೀತಿಯಾಗಿ ಅವತ್ತಿನ ದಿನ ತುಂಬ ಸಮಾಧಾನವಾಗಿ ಇದ್ದೆ ಕೂಡ. ನನಗೆ ಮನಸ್ಸಿಗೆ ತುಂಬ ಸಮಾಧಾನ ಕೂಡ ಅನ್ನಿಸ್ತಾ ಇತ್ತು. ಈ ರೀತಿ ಆಯಿತು ನನ್ನ ಪೂಜೆ. ನಾನು ಅಂದ್ಕೊಂಡ ರೀತಿ ಸರಳವಾಗಿ ನನಗೆ ತಿಳಿದ ಮಟ್ಟಿಗೆ ಪೂಜೆ ಮಾಡಿದ್ದೀನಿ. ನನಗಾಗಿರೋ ಅನುಭವ ಕೂಡ ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ. ತುಂಬಾ ಖುಷಿಯಾಯಿತು ಅವತ್ತಿನ ದಿನ. ಯಾವ ರೀತಿಯಾಗಿ ಕೆಟ್ಟ ಪದಗಳನ್ನು ಬಳಸಿ ಮಾತನಾಡಲಾರ್ದೇ ಇದ್ದೆ. ಹಾಗೆ ಅಮ್ಮನವರ ಸ್ಮರಣೆಯಲ್ಲಿ ಇದ್ದೆ. ಮಧ್ಯಾಹ್ನ ಹಾಸಿಗೆ ಮೇಲೆ ಮಲಗದೇ ಇದ್ದೆ. 1 ಹೊತ್ತು ಊಟ ಮಾಡ್ಕೊಂಡಿದ್ದೆ. ಅಮ್ಮನವರಿಗೆ ಯಾವ ರೀತಿ ಸೇವೆ ಮಾಡಬೇಕು, ನನ್ನ ಕೈಲಿ ಯಾವ ರೀತಿ ಆಗುತ್ತೋ ಆ ರೀತಿ ಮಾಡಿ ತುಂಬ ಧನ್ಯಳಾದೆ. ಖುಷಿಯಾಯಿತು, ತುಂಬಾ ನೆಮ್ಮದಿ ಅನ್ನಿಸ್ತು. 1000 ಸಲ ಅಮ್ಮನವ್ರ ಮುಂದೆ ಹೋಗಿ ನೋಡ್ತಾ ಇದ್ದೆ, ಎಷ್ಟು ಚೆನ್ನಾಗಿ ಮಾಡಿದ್ದೀನಲ್ಲ ನಾನು ಅಂತ ನನಗೆ ಹೆಮ್ಮೆ ಅನ್ನಿಸ್ತಾ ಇತ್ತು. ಈ ರೀತಿಯಾಗಿ ಪೂಜೆ ಮಾಡಿ ತುಂಬ ಖುಷಿಪಟ್ಟೆ ಈ ವರ್ಷ. ಹಾಗೆ ತುಂಬ ಸಮಾಧಾನ ಕೂಡ ಆಯಿತು ನನಗೆ. ಆಮೇಲೆ ರಾತ್ರಿ ಅಮ್ಮನವ್ರನ್ನ 11:30 ಇಳಿಸ್ಬೇಕು ಅಂತ ಹೇಳ್ತಿದ್ರು. 11:30 ಸುಮಾರು ದೇವಿ ಮೇಲೆ ಒಂದು ಹೂವು ತೆಗಿಯೋಕ್ಕೆ ಮನಸ್ಸಾಗಲಿಲ್ಲ ನನಗೆ. ತೆಗೆದುಬಿಟ್ಟು ನಿವಾಳಿ ಮಾಡಿ ಅಮ್ಮಂಗೆ ನಾನು ರಾತ್ರಿ ಒಂದೇ ಸಲ ಊಟ ಮಾಡಿ ಮಲಗಿದೆ. ಈ ರೀತಿಯಾಗಿತ್ತು ನನ್ನ ವರಮಹಾಲಕ್ಷ್ಮಿ ಪೂಜಾ ವಿಧಾನ. ಧನ್ಯವಾದ. ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ತಾಯಿ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೂಡ ನಾನು ಕೇಳ್ಕೊಂಡಿದ್ದೀನಿ. ಸರ್ವೇ ಜನ ಸುಖಿನೋ ಭವಂತು ಅಂತ ಬೇಡಿಕೊಂಡು ನನ್ನ ವರಮಹಾಲಕ್ಷ್ಮಿ ಪೂಜೆನ ಮುಗಿಸಿದೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ.